ವೆರಿ ವೆರಿ ಹಾರ್ಡ್. ಅದು ನಿಮ್ಗೆ ತೆರೆ ಮೇಲೆ ಕಾಣ್ತಾನೆ ಇದೆ. ಅದಕ್ಕೆಲ್ಲ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಪ್ರತಿಯೊಬ್ಬರು ತುಂಬಾ ತುಂಬಾ ಮೆಚ್ಚುಗೆ ಆಗ್ತಾ ಇದ್ದಾರೆ. ಅವನ ಬಗ್ಗೆನೆ ತುಂಬಾ ಮಾತಾಡ್ತಿದ್ದಾರೆ. ಸೊ ಹಿ ಹ್ಯಾಸ್ ಅರೈವ್ಡ್ ಅಂತ ನನಗೆ ಅನ್ಸುತ್ತೆ. ತುಂಬಾ ತುಂಬಾ ಖುಷಿ. ಜನರ ರಿಯಾಕ್ಷನ್ ನೋಡ್ರೆ ಜೂನಿಯರ್ ಕಿಚ್ಚ ಅನ್ನೋ ಬಿರುದಿಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಫುಲ್ಫಿಲ್ ಅಂತ ಮಾಡಿದ್ದಾರೆ ಅನಿಸ್ತಾ ಇದೆ. ನಾನು ಏನ್ ಹೇಳಿ ಅದನ್ನೇ ಹೇಳ್ಬೇಕು. ಅಷ್ಟು ಖುಷಿ ಆಗ್ತದೆ. ಸಿಂಹದ ಮರಿ ಸಿಂಹ ಏನ್ ಬೇಕಾದ್ರೆ ಕರೀರಿ, ಬಟ್ ಅವನು ಎಸ್ ನನ್ ಫುಲ್ ಜಸ್ಟಿಸ್. ನನ್ಗೆ ಸತ್ಯವಾಗ್ಲೂ ಸುದೀಪ್ ಸರ್ ಕಾಣ್ಲಿಲ್ಲ. ನನಗೆ ಪಚ್ಚ ಕಾಣ್ತು ಅಲ್ಲಿ. ನನಗೆ ಅದೇ ಗೆಲುವು. ನನಗೆ ಸಂಚಿತು ಕಾಣ್ಲಿಲ್ಲ, ಸುದೀಪ್ ಕಾಣ್ಲಿಲ್ಲ, ಪಚ್ಚ ಕಾಣ್ತು. ಸರ್ಪ್ರೈಸ್ ಆಗಿದ್ದು ಅಂದ್ರೆ ಒಂದೂವರೆ ಗಂಟೆನಲ್ಲಿ ಸಿನಿಮಾ ಆ ಸ್ಕ್ರೀನ್ ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ. ಸ್ಟೋರಿ ತಕ್ಕನಂತೆ ಇದೆ ಸ್ಪೀಡ್. ನಿಮಗೆ ಎಲ್ಲೂ ಒಂದು ಲ್ಯಾಗ್ ಅನ್ಸ್ಲಿಲ್ಲ, ಬೋರ್ ಅನ್ಸ್ಲಿಲ್ಲ. ಒಂದೇ ಸ್ಪೀಡಿಗೆ ಹೋಯ್ತು. ತುಂಬಾ ಫಾಸ್ಟ್ ಆಗಿ ಹೋಯ್ತು ಅಂತಾನು ಅನ್ಸ್ಲಿಲ್ಲ. ಮತ್ತೆ ಒಂದು ಎಮೋಷನಲ್ ಇರುತ್ತಲ್ಲ, ಇಷ್ಟೇ ಒನ್ ಟೈಮ್ ಬೇಕಿತ್ತು ಅನ್ಸುತ್ತೆ. ಏನ್ ಸಕ್ಕದಾಗಿ ಮಾಡ್ತಿದ್ದಾನೆ ಅದರಲ್ಲಿ. ಅದಕ್ಕೆ ಒಂದೊಂದು ಲುಕ್ ಇದೆ, ಬ್ಯೂಟಿಫುಲ್, ಸೊ ಫುಲ್ ಆಫ್ ಲವ್ ಇನ್ ಹಿಸ್ ಐಸ್. ಐ ಥಿಂಕ್ ಯು ಶುಡ್ ಫೀಲ್ ಎಕ್ಸಲೆಂಟ್. ಎಸ್ ಎಸ್ ಎಸ್. ಅವ್ರು ಇನ್ನು ಮುಂದೆ ಇಬ್ರು ಕಾಣಿಸಿದ್ರು. ನಾವು ಮನೆ ದಿನ ನೋಡ್ತಾ ಸೊ ಕಿಚ್ಚಾನು ಕಾಣಿಸಿದ್ರು, ಪಚ್ಚಾನು ಕಾಣಿಸಿದ್ರು. ನಿಮ್ಮೆಲ್ಲರಿಗೂ ಏನ್ ಕಾಣಿಸಿದ್ರು ಅದು ನನಗೆ ಗೊತ್ತಾಗ್ಬೇಕು ಈಗ ಅಷ್ಟೇ. ಪಚ್ಚ ಕಾಣಿಸಿದ್ರೆ ಕಿಚ್ಚ ಕಾಣಿಸಿದ್ರು. ಇಲ್ಲಿ ತನಕ ಮೇಡಮ್ ಅಮ್ಮನ ಸಕ್ಸಸ್ ಅನ್ನು ನೋಡಿದ್ರೆ ತುಂಬಾ ಸ್ಟ್ರಗಲ್ ಇಂದ ನೋಡ್ಕೊಂಡು ಮಗನ್ನ ಗೆಲ್ಸುವಂತ ಸಂದರ್ಭ ಮೊದಲ ಸಿನಿಮಾದಲ್ಲಿ ಭರವಸೆ ಬಳಸ್ಕೊಂಡಿದ್ದಾರೆ. ಫಸ್ಟ್ ಅವನಿಗೆ ಅದು ಕೊಟ್ಟಾಗ ಜೂನಿಯರ್ ಕಿಚ್ಚ ಅಂದಾಗ ನನ್ನ ಮನ್ಸಲ್ಲಿ ಒಂದು ಭಯ ಇತ್ತು. ಅದ ಯಾಕೆ ಕಿಚ್ಚ ಇಸ್ ಸೂಪರ್ ಒಂದು ಟ್ಯಾಲೆಂಟ್. ಅವನಿಗೆ ಅಭಿನಯ ಚಕ್ರವರ್ತಿ ಅದೆಲ್ಲ ಬಂದಾಗ ಕಿಚ್ಚ ವಾಸ್ ಒನ್ ರೈಟ್ ಫಸ್ಟ್ ಟೈಮ್. ಅದು ಕೊಟ್ಟಾಗ ನನಗೆ ಸ್ವಲ್ಪ ಭಯ ಇತ್ತು, ಇವನು ನಿಭಾಯಿಸ್ತಾನ ಅದನ್ನ, ಮುಂದೆ ತಗೊಂಡು ಹೋಗ್ತಾನ ಅಂತ. ಸೊ ನಾನು ಶೂಟಿಂಗ್ ಹೋದಾಗ ಒನ್ಸ್ ಆರ್ ಟ್ವೈಸ್ ನಾನು ಹೋಗಿದ್ದೀನಿ ಅಷ್ಟೇ. ನನಗೆ ಅಷ್ಟು ಹೋಗಕ್ ಬಿಟ್ಟೇ ಇರಲಿಲ್ಲ. ದೀಪ ಆಗ್ಲಿ ಪಾಪ ಈಗ ಪ್ರೊಡ್ಯೂಸರ್ ಇವ್ರೊಬ್ರು ಇನ್ಫಾರ್ಮೇಶನ್ ತಗೊಂತ ನಾನು ಬರ್ಬೋದಾ ಅಂತ. ಸೊ ಅವಾಗ ನನಗೆ ಅದು ಅನಿಸ್ತಾ ಇರಲಿಲ್ಲ. ಬಟ್ ಫಸ್ಟ್ ಶಾರ್ಟ್ ನಾನು ಅದು ಕ್ಲೈಮ್ಯಾಕ್ಸ್ ಆಗಿರ್ಲಿ, ಫಸ್ಟ್ ಫೈಟ್ ಸೀನ್ಸ್ ಆಗಿರ್ಲಿ ಮನೇಲಿ ನೋಡಿದಾಗ ಸ್ಕ್ರೀನಲ್ಲಿ ದಟ್ ಡೇ ಐ ಥಾಟ್ ಎಸ್ ಪಚ್ಚ ಹ್ಯಾಸ್ ಅರೈವ್ಡ್. ತಾಯಿ ತರ ನಿಂತು ಪ್ರಮೋಷನ್ ಮಾಡಿದ್ರು. ನನ್ ಮಗ ಅಂತೆಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇದ್ರು. ಸೊ ಎಲ್ಲೂ ಕೂಡ ನಮ್ಗೆ ಅನ್ಸಲಿಲ್ಲ ಅವ್ರ ಸ್ವಂತ ಮಗ ತಾನೇ ಟ್ರೀಟ್. ಸ್ವಂತ ಮಗನೇ. ತಾಯಿ ನಾನು ಹೆತ್ತ ತಕ್ಷಣನೇ ನಾನು ತಾಯಿ ಆಗ್ತೀನಿ ಅನ್ನೋದೇ ಒಂದು ಅಲ್ಲ. ಹೆತ್ತವರು ನನ್ನ ತಾಯಿ ಆಗಿರ್ಬೋದು, ನನ್ನ ಅಕ್ಕ ಆಗಿರ್ಬೋದು, ಪ್ರಿಯಾ ಆಗಿರ್ಬೋದು, ಇವರೆಲ್ಲ ನಾವೆಲ್ಲ ಸೇರಿ ಸಾಕಿದ್ದು ಮಗು ಶ್ರೇಯಾ ಅನ್ಸಿಂಚಿ. ಸೊ ಹಾಗಾಗಿ ನಾನು ಒಬ್ಬಳೇ ಅದನ್ನ ಆ ಬಿಡ್ಡ ತಗೊಬೇಕು ಅನ್ನೋದು ತಪ್ಪು. ನಾನು ಇವತ್ತು ಹೇಳೋದಾದ್ರೆ ನೀವು ಸಂಚಿತಲ್ಲಿ ಏನೇ ಒಂದು ಒಳ್ಳೆ ಗುಣ ಕಾಣ್ಬೋದು, ವಿನಯತೆ ಕಾಣ್ಬೋದು, ಅದು ನಮ್ಮ ತಾಯಿಯಿಂದ ಬಂದಿರುತ್ತೆ. ನನ್ನ ತಾಯಿಯಿಂದ ನನಗ್ ಬಂದಿತ್ತು ಅಂತ ಹೇಳ್ತಾರೆ. ಅಯ್ಯೋ ಥ್ರೂ ಯುವರ್ ಮದರ್ ನಿನಗ್ ಬಂದಿದೆ ಅಂತ. ಇಲ್ಲ, ಅಮ್ಮ ಹೆಸರು ಹ್ಯೂಜ್ ರೋಲ್ ಅವ್ರನ್ನ ಮಾಡಕ್ಕೆ. ಅದಾದ್ಮೇಲೆ ಮದುವೆ ಆಗಿ ಬಂದಿದ್ದು ಇದು ಇನ್ನೊಂದು ತಾಯಿ. ಸೊ ನಾವೆಲ್ಲ ಸೇರಿ ಬೆಳೆಸಿದ ಮಕ್ಕಳು. ಸೊ ಹಂಗಾಗಿ ಸಂಚಿತಿಗೆ ಇನ್ನು ತಾಯಿ ಅನ್ನೋದು ನನಗೆ ತಪ್ಪ ಇಲ್ಲ. ಅಟ್ಲೀಸ್ಟ್ ನನ್ನ ಕಡೆ 100% ಇಲ್ಲ. ಸಿನಿಮಾದಲ್ಲಿ ಹೇಳಿದಂಗೆ ಕಡಕ್ ಆಗಿದೆ ಮೇಡಮ್. ನಿಮ್ಮೆಲ್ಲರ ಮುಖದಲ್ಲಿ ಆ ಖುಷಿ ಕಾಣ್ತಾ ಇದೆಯಲ್ಲ, ಅದೇ ಸಾಕು. ನಮಗೆ ಮಗ ಅಂತ ಹೇಳ್ತಾರೆ. ಮಗ ಇದುವರೆಗೂ ನೀವು ಮಾತಾಡಿರೋದು ಮಗನ್ ತರ ಇರೋರು ತಾಯಿ ಹತ್ರ, ಅಡಾಪ್ಟೆಡ್ ತಾಯಿ ಹತ್ರ ಮಾತಾಡಿ ಅವ್ರಿಗೆ ಕೇಳಿ ಹೆಂಗ ಹೇಳಿ ಮೇಡಮ್. ಮೆಮೊರಿ
ಸಂಜೆ ಅವರ ಪರಿಶ್ರಮ ಅವಾಗ ನೋಡ್ತಾ ಇದ್ವಿ ಅದಕ್ಕೆಲ್ಲ ಒಂದು ಉತ್ತರ